ಗೀತಾ, ನಾನಂದ್ರೆ ನಿನ್ಗೆ ಇಷ್ಟನಾ? ನೀನು ಆಂಡ್ರಾಯ್ಡ್ ಜಾತಿ ರೋಬೋ, ನಾನು OSS ಸಾಫ್ಟ್ವೇರ್ ಜಾತಿ ರೋಬೋ. ನಾವಿಬ್ರು ಲವ್ ಮಾಡಬಹುದಾ? ಜಾತಿ ಜಾತಿ ಅಂತ ಕಿತ್ತಾಡೋದು ಈ ಮನುಷ್ಯರು. ನಮಗೆ ಯಾಕದೆಲ್ಲ? ಈ ಜಗತ್ತಲ್ಲಿರೋದು ಎರಡೇ ಜಾತಿ, ಒಂದು ಗಂಡು ಇನ್ನೊಂದು ಹೆಣ್ಣು. ಇದನ್ನ ಮನುಷ್ಯರು ಬಾಯಲ್ಲಿ ಹೇಳ್ತಾರ ಅಷ್ಟೇ, ಪಾಲ್ಸಲ್ಲ. ನಾವಾದ್ರೂ ಪಾಲ್ಸೋಣ. ಐ ಲವ್ ಯು. ನೀನು ನಟ್ಟು, ನಾನು ಬೋಲ್ಟು. ನಿನ್ನೋಡಿ ಲೂಸ್ ಆಗೋದೆ. ಸ್ಕ್ರೂ ಡ್ರೈವರ್ ಕೊಡ್ತೀಯಾ? ಟೈಟ್ ಮಾಡ್ಕೋತೀನಿ. ನನ್ನ ಹತ್ರ ಸಾಫ್ಟ್ವೇರ್ ಇದೆ, ಹಾರ್ಡ್ವೇರ್ ಇದೆ, ಬಟ್ ಅಂಡರ್ವೇರ್ ಇಲ್ಲ. 1 2 3 ಹೇಳು. 1 2 3. ನಾನ್ ನಿನ್ಗೋಸ್ಕರ ಯಾವಾಗ್ಲೂ ಫ್ರೀ. ರೊಮ್ಯಾನ್ಸ್ ಮಾಡಿದ್ ಸಾಕು, ನಿಮ್ಗೆ ಕೋಪ ಮಾಡ್ಕೊಳಕ್ ಬರುತ್ತಾ ಅಂತ ನೋಡ್ಬೇಕು. ಎಲ್ಲಿ ಅವಳಿಗೊಂದು ಓಡಿ ನೋಡೋಣ. ಹೆಣ್ಮಕ್ಳ ಮೇಲೆ ಕೈ ಮಾಡೋನು ಗಂಡಸೆ ಅಲ್ಲ ಬಾಸ್. ನಿಮ್ಗೆ ಸ್ವಂತ ಥಿಂಕ್ ಮಾಡಿ ಕಾಮಿಡಿ ಆನ್ಸರ್ ಕೊಡಕ್ ಬರುತ್ತಾ ಅಂತ ನೋಡ್ಬೇಕು. ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡು. ಓಕೆ ಬಾಸ್. ಇಂಡಿಯನ್ ಪಾಪ್ಯುಲೇಷನ್ ದಿನೇ ದಿನೇ ಜಾಸ್ತಿ ಆಗ್ತಿದೆಯಲ್ಲ, ಯಾಕೆ? ಚಳಿಗೆ. ಇಂಡಿಯನ್ಸ್ಗೆ ಮನೇಲಿ ಟೈಮ್ ಪಾಸ್ ಮಾಡೋದಂದ್ರೆ ತುಂಬಾ ಇಷ್ಟ, ಅದಕ್ಕೆ ಫೀಡ್ ಇಟ್. ಯಾವಾಗ ಕೇಳಿದ್ರು ಇದನ್ನೇ ಹೇಳ್ಬೇಕು. ಓಕೆ, ಫೀಡ್ ಇಟ್. ನಮ್ ಸೀನಿಯರ್ಸ್ ಯಾಕೆ ಗ್ಯಾಲರಿಲಿ ಕೂರಲ್ಲ? ಅದ ಅವ್ರನ್ನೇ ಕೇಳ್ಬೇಕು ಬಾಸ್. ಜೂನಿಯರ್ಸ್ ಬಂದ್ರಲ್ಲ, ಅದಕ್ಕೆ ಫೀಡ್ ಇಟ್. ಓಕೆ, ಫೀಡ್ ಇಟ್. ಲಾಸ್ಟ್ ಕ್ವಶನ್. ಮಜಾ ಭಾರತದ ರೇಟಿಂಗ್ ಚೆನ್ನಾಗಿದೆಯಲ್ಲ, ಇದಕ್ಕೆ ಕಾರಣ ಯಾರು? ಆರ್ಟಿಸ್ಟ್ ನಂದೀಶ್ ನಾಗಪ್ಪ ಮಡಿವಾಳ್. ಪಾಪ ಅವನು ಭ್ರಮೇಲ್ ಬದುಕ್ತಾ ಇದ್ದಾನೆ. ಇದಕ್ಕೆ ಕಾರಣ ಗುರು ಸರ್ ಹಾರ್ಡ್ ವರ್ಕ್ ಅಂಡ್ ಅವ್ರು ಕೊಡೋ ಸಜೆಷನ್. ಫೀಡ್ ಇಟ್. ಓಕೆ, ಫೀಡ್ ಇಟ್. ಈಗ ನಾನು ಹೇಳ್ಕೊಟ್ಟಿದ್ದೆಲ್ಲ ನಿಮ್ಗೆ ನೆನ್ಪಿದ್ಯಾ ಅಂತ ಚೆಕ್ ಮಾಡಕ್ಕೆ ಮತ್ತೆ ಅದೇ ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ, ಡನ್. ನಮ್ ಸೀನಿಯರ್ಸ್ ಗ್ಯಾಲರಿಲಿ ಕೂರಲ್ಲ? ಇಂಡಿಯನ್ಸ್ಗೆ ಮನೇಲಿ ಟೈಮ್ ಪಾಸ್ ಮಾಡೋದಂದ್ರೆ ಇಷ್ಟ. ಅದಲ್ಲ ಕಣೋ, ಸರಿಯಾಗಿ ಜ್ಞಾಪಿಸ್ಕೋ. ಸೆಕೆಂಡ್ ಕ್ವಶನ್. ನಮ್ಮ ಮಜಾ ಭಾರತದ ರೇಟಿಂಗ್ ಚೆನ್ನಾಗಿದೆಯಲ್ಲ, ಯಾಕೆ? ಜೂನಿಯರ್ಸ್ ಬಂದ್ರಲ್ಲ, ಅದಕ್ಕೆ. ಲಾಸ್ಟ್ ಕ್ವಶನ್. ಇಂಡಿಯನ್ ಪಾಪ್ಯುಲೇಷನ್ ದಿನೇ ದಿನೇ ಜಾಸ್ತಿ ಆಗ್ತಿದೆಯಲ್ಲ, ಯಾಕೆ? ಗುರು ಸರ್ ಹಾರ್ಡ್ ವರ್ಕ್ ಅಂಡ್ ಅವ್ರು ಕೊಡೋ ಸಜೆಷನ್. ಜೋಕ್ ಮಾಡಿದೆ. ನೀವು ಸೃಷ್ಟಿ ಮಾಡಿರೋ ರೋಬಗೆ ಕಾಮಿಡಿನೂ ಮಾಡಕ್ ಬರುತ್ತೆ. ಸರ್, ನಾನು ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೆ, ಇದೇ ತಪ್ಪಾಗಿ ಹೇಳ್ತಾ ಇದೆ. ಮಾನ ಮರ್ಯಾದೆ ಉಳ್ಸೋ. ಓಹೋ, ನಿಮ್ಗೆ ನಮ್ ತರ ಕನ್ನಡ ಮಾತಾಡಕ್ಕೂ ಬರುತ್ತಾ? ಬರುತ್ತೆ. ಮತ್ ಮಾತಾಡಿ. ಅಯ್ಯ, ನಿನ್ ಕೈ ಕಟ್ ನಾವ್ ಕಡಿಯ ಬದ್ಬಾರ್ ಬಂದ್ ಚಾಪೆ ಸುತ್ಕೊಂಡು ಹೋಗ. ನಿನ್ ವಂಶ ನಿರ್ವಂಶ ಆಗ. ನಿನ್ ಗಂಡನ್ ಕಣ್ಣು ಹೊತ್ಕೊಂಡು ಹೋಗ. ಕೇಳ್ರಿ, ಇದನ್ನೆಲ್ಲ ನೀವ್ ಹೇಳ್ಕೊಟ್ಟಿರೋದು? ಇದು ಅವ್ರು ಹೇಳ್ಕೊಟ್ಟಿರೋದಲ್ಲ. ಅವ್ರು ಯಾವಾಗ್ಲೂ ಮಾತಾಡೋದ್ ನೋಡಿ ನಾವ್ ಕಲ್ತ್ಕೊಂಡ್ವಿ. ಸರಿ, ನಿಮ್ಗಾದ್ರೂ ಸರಿಯಾಗಿ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಕನ್ನಡ ಮಾತಾಡಕ್ ಬರುತ್ತಾ? ಬರುತ್ತೆ ಮೇಡಮ್. ಮತ್ ಮಾತಾಡಿ. ಈ ಬದುಕಿರೋ ತರ ಬದುಕೋಕೆ ನನಗೆ ಇಷ್ಟ ಇಲ್ಲ. ಬದುಕಿಗೆ ನಂತರ ಬದುಕಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಬದುಕಿಗೆ ಬದುಕಂದ್ರೆ ಏನಂತಾನೆ ತಿಳಿದಿಲ್ಲ. ಈ ತಿಳಿದಿರೋ ಬದುಕಿನ ಜೊತೆ ತಿಳಿದೇ ಬದುಕ್ತಾ ಇರೋ ಜನಗಳ ಬದುಕಲ್ಲಿ ಬದುಕ್ತಿರೋ ನನ್ನೊಳಗಿನ ಬದುಕು ಬದುಕಿರೋರು ಯಾರಿಗೂ ಅರ್ಥ ಆಗಲ್ಲ. ಅರ್ಥ ಆಗಿದ್ರೆ ಈ ಬದುಕಲ್ಲಿ ನಾನು ಬದುಕಬೇಕೋ ಬೇಡೋ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೇನಾದ್ರೂ ಗೊತ್ತಾಯ್ತಾ? ಏನ್ ಹೇಳ್ತದ? ಅದಕ್ಕೆ ದೊಡ್ಡವ್ರು ಹೇಳಿರೋದು, ರೋಬನ ಕೆರಿಲೂಬಾರ್ದು ಕೆಣಕ್ಲೂಬಾರ್ದು ಅಂತ. ಸೂಪರ್ ಸೂಪರ್. ಈಗ ನಾನ್ ಕ್ವಶನ್ ಕೇಳ್ತೀನಿ ನೋಡು. ಸಂಜು, ನಿನಗೆ ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ ಬಾಸ್. ಕೆಲವು ಹುಡುಗಿರು ನೋಡಕ್ ಚೆನ್ನಾಗೇ ಇರಲ್ವಲ್ಲ, ಯಾಕೆ? ಬಾಸ್, ಹುಡುಗಿರಲ್ಲಿ ಚೆನ್ನಾಗಿಲ್ಲ ಅಂತ ಯಾರು ಇಲ್ಲ ಬಾಸ್. ಅಕಸ್ಮಾತ್ ಚೆನ್ನಾಗಿಲ್ಲ ಅಂದ್ರೆ ಅವ್ರಿಗೆ ಮೇಕಪ್ ಮಾಡ್ಕೊಳಕ್ ಬರಲ್ಲ ಅಂತ. ಸಾಕ್, ಸುಮ್ನೆ ಇರಿ. ಈಗ ನಾನ್ ಕ್ವಶನ್ ಕೇಳ್ತೀನಿ. ಗೀತಾ, ಈ ಸನ್ಯಾಸಿಗೂ ಸಂಸಾರಿಗೂ ಇರೋ ವ್ಯತ್ಯಾಸ ಏನು? ಹುಲಿ ಚರ್ಮದ ಮೇಲ್ ಮಲ್ಗೋನು ಸನ್ಯಾಸಿ, ಹುಲಿ ಜೊತೆಲೆ ಮಲ್ಗೋನು ಸಂಸಾರಿ. ಇವಾಗ ನಾನ್ ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಹೇಳಿ. ಓಕೆ. ಗಾಂಧೀಜಿ ತಲೆ ಮೇಲೆ ಕೂದ್ಲು ಯಾಕಿರ್ಲಿಲ್ಲ? ಸಂಜು, ಗಾಂಧೀಜಿ ಯಾವಾಗ್ಲೂ ಸತ್ಯನೇ ಹೇಳ್ತಿದ್ರು, ಅದಕ್ಕೆ. ಓ, ನನಗೆ ಇವಾಗ ಗೊತ್ತಾಯ್ತು. ಏನು? ಹೆಣ್ಮಕ್ಳಿಗೆ ತಲೆ ತುಂಬಾ ಕೂದ್ಲು ಯಾಕಿರುತ್ತೆ ಅಂತ. ಏನಾದ್ರೂ ಆರ್ಡರ್ ಮಾಡಿದ್ರೆ ಡೆಲಿವರಿ ಕೊಡಕ್ಕೆ ಹುಡುಗರು ಬರ್ತಾರೆ, ಹುಡುಗಿರು ಯಾಕೆ ಬರಲ್ಲ? ಯಾಕೆ ಅಂದ್ರೆ ಹುಡುಗಿರು ಒಂದು ಡೆಲಿವರಿ ಕೊಡಕ್ಕೆ 9 ತಿಂಗಳು ತಗೋತಾರೆ, ಅದಕ್ಕೆ. ಸಂಜು, ಈ ಪ್ರಪಂಚದಲ್ಲಿ ಅತಿ ದೊಡ್ಡ ನೋವು ಅಂದ್ರೆ ಯಾವುದು? ಈ ಪ್ರಶ್ನೆನ ಒಂದು ಮಗುವಿಗೆ ಜನ್ಮ ನೀಡಿರ್ತಾಳಲ್ಲ ಆ ತಾಯಿನ ಹೋಗಿ ಕೇಳಿ. ಹಾಗಾದ್ರೆ ಅತಿ ದೊಡ್ಡ ಸಂತೋಷ ಯಾವುದು? ಈ ಪ್ರಶ್ನೆನು ಆಗ ತಾನೇ ಒಂದು ಮಗುವಿಗೆ ಜನ್ಮ ನೀಡಿರ್ತಾಳಲ್ಲ ಅದೇ ತಾಯಿನ ಹೋಗಿ ಕೇಳಿ. ನೀನ್ ಏನ್ ಹೇಳ್ತಿದ್ಯೋ ನಮ್ಗೆ ಅರ್ಥ ಆಗ್ತಿಲ್ಲ. ನೋಡಿ, ಒಬ್ಬ ತಾಯಿ ತನ್ನ ಮಗುವಿಗೆ ಜನ್ಮ ನೀಡೋಕ್ಕೂ ಮುಂಚೆ ಆಗುವ ನೋವಿದೆಯಲ್ಲ, ಈ ಪ್ರಪಂಚದಲ್ಲಿ ಅದಕ್ಕಿಂತ ದೊಡ್ಡ ನೋವು ಯಾವುದೂ ಇಲ್ಲ.
ಅದೇ ರೀತಿ ತನ್ನ ಮಗುವಿಗೆ ಜನ್ಮ ನೀಡಿ ಆದ್ಮೇಲೆ ಆ ತಾಯಿಗೆ ಆಗೋ ಸಂತೋಷ ಇದೆಯಲ್ಲ, ಈ ಪ್ರಪಂಚದಲ್ಲಿ ಅದಕ್ಕಿಂತ ದೊಡ್ಡ ಸಂತೋಷ ಯಾವುದೂ ಇಲ್ಲ. ಅಲ್ಲ ಕಣ್ರಿ, ಈ ತರ ರೋಗಗಳು ಆಲ್ರೆಡಿ ಬಂದಿದಾವೆ. ಇದ್ರಲ್ಲಿ ಏನ್ ಸ್ಪೆಷಲ್ ರೀ? ಇದನ್ ಮಾಡಕ ನೀವು 10 ವರ್ಷ ಫಸ್ಟ್ ನೈಟ್ ಬಿಟ್ಟು ಹೋಗಿದ್ದು. ಚಿನ್ನ, ಬೇರೆ ರೋಗಗಳನ್ನ ಮನುಷ್ಯನೇ ಸೃಷ್ಟಿ ಮಾಡ್ಬೇಕು, ಆದ್ರೆ ಈ ರೋಗಗಳು ಮನುಷ್ಯನ ತರಾನೇ ಮಕ್ಕಳು ಮಾಡ್ಕೊಳ್ಳುತ್ತೆ. ನೋಡು, ಈ ಮೇಲ್ ರೋಬೋಗೆ ಮೇಲ್ ಕನ್ವರ್ಟರ್, ಫಿಮೇಲ್ ರೋಬೋಗೆ ಫಿಮೇಲ್ ಕನ್ವರ್ಟರ್ ಅಂತ ಇದೆ. ಎರಡನ್ನು ಕನೆಕ್ಟ್ ಮಾಡಿದ್ರೆ ಸಾಕು, 2 ನಿಮಿಷಕ್ಕೆ ಒಂದ್ ಮಗು ಡೌನ್ಲೋಡ್ ಆಗುತ್ತೆ. ನೋಡು, ಈ ರೋಬೋಗಳಿಗೆ ಇನ್ನೊಂದು ರೋಬೋನ ಸೃಷ್ಟಿ ಮಾಡೋ ನಾಲೆಜ್ ಇದೆ. ಎರಡಕ್ಕೂ ಈಕ್ವಲ್ ಶಕ್ತಿ, ಈಕ್ವಲ್ ಬುದ್ಧಿ ಎರಡೂ ಇದೆ. ಅವಕ್ಕಿದೆ, ಆದ್ರೆ ನಿಮಗಿಲ್ವಲ್ಲ. ಚಿನ್ನ, ನೋ 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 ಸಂಜು ಅಂಡ್ ಗೀತಾ, ಯು ಕ್ಯಾರಿ ಆನ್. ತಂಗಿ ಇಷ್ಟೊಂದು ದುಃಖದಿಂದ ಕೇಳಿಲ್ಲ, ಬಹಳ ಪ್ರೀತಿಯಿಂದ ಖುಷಿಯಿಂದ ಕೇಳ್ದ. ಖುಷಿಯಿಂದನಾ? ಹೇಗಿದ್ಯಾ ತಂಗ್ಯವ? ನಾನ್ ಚೆನ್ನಾಗಿದ್ದೀನಿ ಅಣ್ಣ, ನೀನ್ ಚೆನ್ನಾಗಿದ್ಯಾ ಅಣ್ಣ? ಅಣ್ಣ ಬಾಯ್ ಅಣ್ಣ. ಆಮೇಲೆ ಏನಾಯ್ತು? ಆಮೇಲೆ ನಾನು ಅವನ ಹತ್ರ ಹೋಗಿ ಮತ್ತೆ ತಪ್ಕೊಂಡ. ಇದೇ ತರ ಕೇಳೋದಕ್ಕಿಂತ ಮುಂಚೆನೆ ಅವನ ಹತ್ರ ಇರೋ ಒಡವೆ ಎಲ್ಲ ಬಿಚ್ಚಿ ನನ್ನ ಕೈ ಕೊಟ್ಬಿಟ್ನಾ. ಏನ್ ತಪ್ಪೈತ್ಲಾ? ಏನ್ ತಪ್ಪೈತೆ? ಬಂಗಾರ ಇಲ್ಲ ಅಂದಿದ್ಕೆ ನೀವು ಜಲ್ ಸುಸ್ಕೊಂಡು ಎಲ್ಲ ಬಿಚ್ಕೊಟ್ಟಿದ್ದೀರ. ಅವ್ರು ತಪ್ಪೆಲ್ಲ ಐತ್ಲಾ? ಲೇ, ಕಾಸಿಲ್ಲ ಅಂದ್ರೆ 100-150 ಕೊಟ್ಟು ಕಳ್ಸ್ಬೇಕು. ಅದನ್ ಬಿಟ್ಟು ಮಾನ, ಒಳ್ಳೆ ಗಡ್ಡೆ ಎಲ್ಲಾನು ಹಿಂಗೆ ಕೊಟ್ಬಿಟ್ರೆ ಪಾಪ ಅವ್ರು ಹೆಂಗೋ ಜೀವನ ಮಾಡ್ತಾರೆ. ತೀರ್ಮಾನ ಕೊಡು ಅಂತಂದ್ರೆ ನಾಟಕ ಆಡ್ತಿದ್ಯೇನೋ? ಬರ್ತೀನಿ ಕಲ, ಹೋಗ್ಬಿಟ್ಟು ಆ ಚಾಟಿ ತಗೋಬ. ಇವತ್ತು ಬಿಡಲ್ಲ. ಬಾಳೆ, ಇವಳು ಮಾಡಿರೋ ತಪ್ಪಿಗೆ ಬಂದು ಈ ಚಾಟಿನ 2 ಸತಿ ಹಿಂಗ್ ಮುಟ್ಟ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಗಂಡ್ಮಕ್ಳು ಮಾತ್ರ 100 ಅಂತೆ, ಹೆಣ್ಮಕ್ಳು ಮಾತ್ರ ಮುಟ್ಬೇಕಂತೆ. ನೀನೊಬ್ಬ ಯಜಮಾನೇನಲ್ಲಿ ಅವಳು ಹೊಡ್ಕೋಬೇಕು ಅಷ್ಟೇ ಚಾಟಿಲಿ. ಆಯ್ತು, ಈ ಚಾಟಿಲಿ ಇವಳು 10 ಏಟ್ ಹೊಡ್ಕೋಬೇಕು. ಅದೇ ಮಾತನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ. ನಿಂಗ ಈ ಚಾಟಿಲೆ ಅವಳು ಹೊಡ್ಕೊಳದ್ ಬೇಡ, ಅವಳು ಬದ್ ನಾನೇ ಹೊಡ್ಕೊತೀನಿ ಕಣ. ಹತ್ತಾಯ್ತು ತಗೊಳ. ಯಾವ ಹೇಳಿದ 10 ಆಗಿದ್ದು ಅಂತ? 9 ಆಗಿದ್ದು. ನುಗ್ಗಲು ಪ್ರೀತಿ ಸಾಗಲು. ಯಜಮಾನ್ರೆ, ನನಗೋಸ್ಕರ ನೀವು ಇಷ್ಟೊಂದು ನೋವು ಅನುಭವಿಸ್ತಿರೋದು ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಒಂದ್ ನಿಮಿಷ ಏನು, ಈ ಒಂಟಿ ಹೆಂಗಸು ಹಿಂಗೆ ರೋಡ್ ಮೇಲೆ ಇದ್ರೆ ಕಾಮುಕರೆಲ್ಲ ಕೆಟ್ಟಾಗ್ ನೋಡ್ತಾರೆ. ಅದಕ್ಕೆ ಇವಳನ್ನ ನೋಡ್ತೀರಾ? ಮದ್ವೆ ಆಯ್ತೀನಿ ಕಣ. ಕೆಲಸ ಮಾಡಿ, ನೀವು ಅವಳು ಬಾಳ್ ಕೊಡಿ, ನಾನು ಇವ್ರಿಗೆ ಬಾಳ್ ಕೊಡ್ತೀನಿ. ಅಂದ್ರೆ ನಿಮ್ಮನ್ನ ಚೆನ್ನಾಗಿ ಊರಲ್ಲಿ ನೋಡ್ಕೊತೀನಿ ಅಂತ ಕಂಡ್ರಲೇ. ಯಜಮಾನ್ರೆ, ಊರನ್ನೆಲ್ಲ ವಿರುದ್ಧ ಹಾಕಿ ನೀವು ನನ್ನನ್ನ ಮದ್ವೆ ಆದ್ರೆ ನೀವು ಖುಷಿಯಿಂದ ಇರೋಕ್ಕಾಗಲ್ಲ. ನನ್ನ ಮಾತನ್ನ ಕೇಳಿ, ನಾನಿನ್ ಬರ್ತೀನಿ. ಬರ್ತೀನಿ ಅಂದ್ರೆ ಹೋಗ್ತೀನಿ ಅಂತ ಅರ್ಥ, ಬರ್ತೀನಿ ಅಂತಲ್ಲ. ಬರ್ಲಾ? ಬಾಯ್. ಇಲ್ಲೊಂದದೇ ಎತ್ಕೊಂಡ್ಬಿಡು. ಒಂಟೆ ಹೋಗ್ಬಿಟ್ಲಾರು. ಎಲ್ಲ ನೋಡ್ತಾ ಇದ್ದೀರಾ? ಪಾಪ ಎಷ್ಟು ಒಳ್ಳೆ ಹುಡುಗಿ ನೋಡಿ ನಿಮ್ಗೆಲ್ಲ ಬೇಜಾರಾಯ್ತದ ಅಂತ ಹಂಗೆ ಹೊಂಟೋಗ್ಬಿಟ್ಟು. ಸರಿ ಹೋಗಿ ನಾನು ಹೊಲದಲ್ಲಿ ಕೆಲಸ ಮಾಡ್ರ. ಹೊಲ ಇದಕ್ಕೆ ಎಲ್ಲ ಅವಳಿಗೆ ಬರ್ತ್ ಕೊಡ್ಲಿಲ್ವಾ? ಯಾವನ್ ಬರ್ಕೊಟ್ಟ ಅವನು? ನೀನೇ ಕಣಲೇ. ಎಲ್ಲ ಅವಳಿಗೆ ಬರ್ಕೊಟ್ಬಿಂಟ. ಹಂಗಾರೆ ಈಗ ನನ್ ಕತೆ ನಿನಗಾಗಿ ಎನ್ನುವುದೇ ಪ್ರಾಬ್ಲಮ್. ತುಂಬ ಹಳೆ ಡೈಲಾಗು. ಮುಂದೆಂದು ನಿನಗಾಗಿ ಬದುಕೆ. ಈ ಸಲ ಓಟು ಯಾರು ಹಾಕ್ತಿರ್ಲ? ನಿಮ್ಗೆ ಏನ್ ಬಂದೈತ್ರ ದೊಡ್ಡವಾಗ ಬೇಕು ನನ್ನ ಮಕ್ಳ. ಡಾಕ್ಟರ್ಸ್,
ಆಪರೇಷನ್ ಎಲ್ಲ ಆಯ್ತಾ? ಅಪ್ಪ ನಿನ್ನ ದೊಡ್ಡ ಹಾಸ್ಪಿಟ್ಲೆ ಕಟ್ಸಿದ್ಯಾ, ನೀನು ಸಖತ್ತು ಸ್ಪೆಷಲಿಸ್ಟು ಅಂತ ಮೇಡಮ್ ಮುಂದೆ ಸರ್ ಮುಂದೆ ದೊಡ್ಡದಾಗಿ ಬಿಲ್ಡಪ್ ಕೊಟ್ಕೊಂಡಲ್ಲೋ, ಇಲ್ಲಿ ನೋಡಿದ್ರೆ ನಾಯಿಗಳ ತರ ಆಡ್ತಿದಿರಲ್ರೋಲೆ. ಇವಾಗ ಏನಾಯ್ತಪ್ಪ? ಏನಾಯ್ತು ನೋಡಿ ಡಾಕ್ಟ್ರೆ, ನಮ್ಮ ಹಾಸ್ಪಿಟ್ಲಿಗೆ ಒಂದು ಗರ್ಭಿಣಿ ಹೆಂಗ್ಸ್ ಬಂದಿದೆ, ದಯವಿಟ್ಟು ಆ 2 ಜೀವನಾದ್ರೂ ಉಳಿಸ್ಕೊಡಿ ಪ್ಲೀಸ್. ಕರ್ಸ್ರಿ, ಫಸ್ಟ್ ಕರ್ಸಿ. ಹತ್ತಿ ನಿಧಾನ ಕತ್ತಿ. ಒಂದ್ ಕೆಲಸ ಮಾಡಿ, ಇಡಿಯಟ್ ಜಗ್ಗಪ್ಪ. ನೋಡ್ರಿ, ಇದು ಒಂದು ತಾಯಿ ಮಗು ಪ್ರಶ್ನೆ. ಎಲ್ರು ಕರೆಕ್ಟಾಗಿ ನಾವು ಯಾರು ಅಂತ ನೆನ್ಪಿಡ್ಕೊಬೇಕು. ಇಷ್ಟೋ ತನಕ ಆಗಿದ್ನೆಲ್ಲ ಮರ್ತ್ಬಿಟ್ಟು ಇವಾಗ ನೀವು ನಿಮ್ ಕಪ್ಪಲಿಗೆ ಹೊಡ್ಕೊಂಡು ಡಾಕ್ಟ್ರು ಅಂತ ನೆನ್ಪು ಮಾಡ್ಕೊಳ್ಳಿ. ಈಗ ನೀವೆಲ್ಲ ಯಾರು? ಅವ್ರು ಯಾರು? ಇದೇನು? ಓಕೆ, ರೆಡಿ. ವೈದ್ಯೋ ನಾರಾಯಣ ಹರಿ. ಓ ಮೈ ಗಾಡ್, ಇವಳೇನ್ ಮನುಷ್ಯ ಇಲ್ಲ ರಾಕ್ಷಸಿನ? ಮಗುನ ನುಂಗ್ ಬಿಟ್ಟಿದ್ದಾಳೆ. ಅಯ್ಯೋ ನಿಂದಲೇ ಡಿಸ್ ಕೊಟ್ಟ ತಾನೆ ಮತ್ತೆ ಹೊಡಿತಾ ಇದೆಯಾ? ಡಿಸ್ ಕೊಟ್ಟ ತಕ್ಷಣ ಸ್ಕಿಟ್ ಮುಗೀತು ನನ್ನ ನೆನ್ಪಿರುತ್ತೆ. ಪಾಪ ಗರ್ಭಿಣಿಗೆ ಆಪರೇಷನ್ ಮಾಡ್ಬೇಕನ್ನ ನೆನ್ಪಿರಲ್ವೇನ್ರಲ್ಲ. ಏನಪ್ಪ ನಿಂದು? ಇವಾಗ ಕಣ ನನ್ನ ಎಂಟ್ರಿ ಇದ್ದಿದ್ದು. ಯಾವಾಗ್ಲೂ ಇಲ್ಲ, ಇವಾಗ ಇದ್ದಿದ್ದು. ಅಯ್ಯೋ ನಾಯಿ ನನ್ ಮಗನೇ, ನಿನ್ ಎಂಟ್ರಿ ಶೆಡ್ಯೂಲ್ ಎಲ್ಲ ಇಲ್ಲ ಕಣ, ಹೋಗಲೇ. ಮರ್ತ್ಕೊಬಿಟ್ಟು